ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೇಬಿ ರ್ಯಾಷಸ್ ಕ್ರೀಮ್ನ ತೋರಿಸ್ತಾ ಇದ್ದೀನಿ. ಸೊ ತುಂಬ ಜನ ಕೇಳ್ತಾ ಇದ್ರಿ, ಮ್ಯಾಮ್ ನಮ್ಮ ಮಕ್ಕಳಿಗೆಲ್ಲ ರ್ಯಾಷಸ್ ಆಗಿದೆ, ಅದರ ಒಂದು ಒಳ್ಳೆ ಕ್ರೀಮ್ ತೋರಿಸಿ ಅಂತ ಹೇಳಿ. ತುಂಬ ಕಡಿಮೆ ಪ್ರೈಸಲ್ಲಿ ಇರೋ ಹಾಗೆ ಮತ್ತು ತುಂಬ ಎಫೆಕ್ಟಿವ್ ರಿಸಲ್ಟ್ ಕೊಡೋ ಹಾಗೆ, ಸೊ ತುಂಬ ಸೇಫ್ ಆಗಿರೋಂಥ ಒಂದು ಕ್ರೀಮ್ ತೋರಿಸಿ ಅಂತ ಕೇಳ್ತಾ ಇದ್ರಿ. ಸೊ ಈ ಬಗ್ಗೆ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಒಂದು ಕ್ರೀಮ್ ತೋರಿಸಿದ್ದಾರೆ. ಆ ಒಂದು ಕ್ರೀಮ್ ನಿಮ್ಗೆ ಇವತ್ತು ಶೋ ಮಾಡ್ತೀನಿ. ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ, ಹೇಗೆ ಯೂಸ್ ಮಾಡಬೇಕು ಆ್ಯಂಡ್ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಎಲ್ಲದೂ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಬಿಕಾಸ್ ಈ ಒಂದು ಕ್ರೀಮ್ ಆಲ್ ಇನ್ ಒನ್ ಕ್ರೀಮ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಮಕ್ಕಳಿಗೆ ಏನಾದ್ರು ತುಂಬಾ ಡೈಪರ್ ರ್ಯಾಷಸ್ ಏನಾದ್ರು ಆಗಿತ್ತು ಅಥವಾ ಬೇರೆ ಏನಾದ್ರು ರ್ಯಾಷಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಹೇಗೆ ಯೂಸ್ ಮಾಡಬೇಕು ಅಂತ ಎಲ್ಲ ನಿಮಗೆ ಇನ್ಸ್ಟ್ರಕ್ಷನ್ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್, ಓಕೆನಾ. ಅಂಡ್ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಎಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ ನಲ್ಲಿ ಅಂತ ಹೇಳಿದ್ರೆ, ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂಥ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಯಾವುದು ನಿಮಗೆ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋಂಥ ಕ್ರೀಮ್ ಯಾವುದು ಅಂತ ಹೇಳಿದ್ರೆ ಟೆಡಿ ಬಾರ್ B4 ನ್ಯಾಪಿ ಡೈಪರ್ ರ್ಯಾಶ್ ಕ್ರೀಮ್ ಅಂತ ಹೇಳಿ. ನೋಡ್ತಾ ಇದ್ದೀರಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಈ ಒಂದು ರ್ಯಾಶ್ ಕ್ರೀಮ್ ಇದೆ ಅಲ್ವಾ, ಸೊ ಇದು ನಿಮಗೆ 2 ಪ್ಯಾಕಲ್ಲೂ ಕೂಡ ಸಿಗುತ್ತೆ, ಓಲ್ಡ್ ಪ್ಯಾಕ್ ಮತ್ತೆ ನ್ಯೂ ಪ್ಯಾಕು. ಸಪೋಸ್ ನೀವೇನಾರು ಆರ್ಡರ್ ಮಾಡ್ತೀರಾ ಅಥವಾ ಏನಾದ್ರು ತಗೊಂತೀರಾ ಅಂತ ಹೇಳಿದಾಗ ನಿಮಗೆ ಇವೆರಡರಲ್ಲಿ ಯಾವ ಪ್ಯಾಕಲ್ಲಿ ಆದ್ರೂ ಬಂದರೂ ಕೂಡ ಸೇಮ್ ಆಗಿರುತ್ತೆ, ಓಕೆನಾ. ಈ ಒಂದು ಕ್ರೀಮ್ ನಿಮಗೆ ಕ್ರೀಮಿ ಫಾರ್ಮ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಅಂಡ್ ಇದರಲ್ಲಿ ಜಿಂಕ್ ಆಕ್ಸೈಡ್, ಕ್ಯಾಲೆಂಡುಲಾ ಆಯಿಲ್ ಮತ್ತೆ ಅಲೆಂಟಾಯ್ನ್ ಇರೋದ್ರಿಂದ ಬೇಬಿ ಸ್ಟೆಂಡರ್ ಸ್ಕಿನ್ನ ಇದು ನ್ಯಾಪಿ ರ್ಯಾಶ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಬೇಬಿ ಸ್ಕಿನ್ ಹೆಲ್ತ್ನ ಇದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇರಿಟೇಷನ್, ರ್ಯಾಷಸ್, ಸೆನ್ಸಿಟಿವಿಟಿನ ಇದು ತುಂಬಾನೇ ಕಡಿಮೆ ಮಾಡುತ್ತೆ. ನಿಮ್ಮ ಬೇಬಿಗೆ ಏನಾದ್ರು ಡೈಪರ್ ರ್ಯಾಷಸ್ ಏನಾದ್ರು ಆಗಿತ್ತು, ಸೊ ಅಥವಾ ಹೀಟ್ ಇಂದ ಏನಾದ್ರು ರ್ಯಾಷಸ್ ಆಗಿತ್ತು ಅಥವಾ ಇನ್ಫೆಕ್ಷನ್ ಇಂದ ಏನಾದ್ರು ರ್ಯಾಷಸ್ ಏನಾದ್ರು ಆಗಿತ್ತು, ಸ್ಮಾಲ್ ಗುಳ್ಳೆಗಳಾಗಿರ್ಬೋದು ಅಥವಾ ಥರ ಬ್ಲಡ್ ಬರ್ತಾ ಇರುತ್ತೆ ಅಥವಾ ತುಂಬ ಡ್ರೈನೆಸ್ ಏನಾದ್ರು ಆಗ್ತಿರತ್ತೆ. ಸೊ ಆ ಏರಿಯಾದಲ್ಲಿ ನೀವು ಇದನ್ನ ಅಪ್ಲೈ ಮಾಡಿದಾಗ ಅದೆಲ್ಲದೂ ಕೂಡ ಬೇಗನೆ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಕ್ರೀಮ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಜಸ್ಟ್ ಇದು ಬರೀ ಡೈಪರ್ ರ್ಯಾಷಸ್ ಕ್ರೀಮ್ ಮಾತ್ರ ಅಲ್ಲ, ಆಲ್ ಇನ್ ಒನ್ ಕ್ರೀಮ್ ಅಂತಲೂ ಹೇಳಿದೆ ಅಲ್ವಾ. ಸೊ ಬರೀ ನಿಮ್ಮ ಬೇಬಿದು ಏನು ಡೈಪರ್ ಆಗ್ತಿರಲ್ಲ, ಸೊ ಆ ಏರಿಯಾದಲ್ಲಿ ಮಾತ್ರ ರ್ಯಾಷಸ್ ಆಗದೇನೆ ಬೇರೆ ಏನು ಬಾಡಿ ಪಾರ್ಟ್ಸಲ್ಲಿ ಏನಾದ್ರು ರ್ಯಾಷಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಸೊ ನೀವು ಅಲ್ಲೂ ಕೂಡ ಯೂಸ್ ಮಾಡ್ಬೋದು, ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಬೇಗನೆ ಅಲ್ಲೂ ಕೂಡ ಕ್ಯೂರ್ ಆಗುತ್ತೆ, ಓಕೆನಾ. ಆ್ಯಂಡ್ ಏನು ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಅಂತ ಹೇಳಿ. ಸೊ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಬೇಬಿ ಬಾಡಿ ಪಾರ್ಟ್ಸ್ ಎಲ್ಲಾದರೂ ಕೂಡ ಏನಾದ್ರು ರ್ಯಾಷಸ್ ಆಗಿತ್ತು ಅಥವಾ ರೆಡ್ನೆಸ್, ಇರಿಟೇಷನ್, ಸೊ ಈ ರೀತಿ ಎಲ್ಲ ರ್ಯಾಷಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು, ಅಲ್ಲೂ ಕೂಡ ಹಚ್ಬೋದು. ಸೊ ಅದೆಲ್ಲದೂ ಕೂಡ ಕ್ಯೂರ್ ಆಗಿ ಆ ಏರಿಯಾ ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ಗೇನ್ ಬರ್ದಿರೋ ಹಾಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ರ್ಯಾಷಸ್ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫಸ್ಟು ನೀವು ಎಲ್ಲಿ ಯೂಸ್ ಮಾಡ್ತೀರಾ ಆ ಏರಿಯಾನ ನೀಟಾಗಿ ಫಸ್ಟು ವಾಶ್ ಮಾಡಿ ಡ್ರೈ ಮಾಡ್ಕೊಂಡಿರ್ಬೇಕು, ಓಕೆನಾ. ಸೊ ಡ್ರೈ ಅದೆಲ್ಲ ಆದಮೇಲೆ ತಿಕ್ ಲೇಯರಲ್ಲಿ ಈ ಒಂದು ಕ್ರೀಮ್ನ ತೊಗೊಂಡು ನೀವು ಅಪ್ಲೈ ಮಾಡಬೇಕು. ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡು ಯೂಸ್ ಮಾಡೋದಲ್ಲ, ಸ್ವಲ್ಪ ತಿಕ್ಕಾಗಿನೇ ಅಪ್ಲೈ ಮಾಡಿ. ಅದೆಲ್ಲದೂ ಕೂಡ ಡ್ರೈ ಆದಮೇಲೆ ಸಪೋಸ್ ಏನಾದ್ರು ಡೈಪರ್ ರ್ಯಾಷಸ್ ಏನಾದ್ರು ಆಗಿತ್ತು ಅಂತ ಹೇಳಿದರೆ ಆ ಏರಿಯಾದಲ್ಲಿ ಡ್ರೈ ಆದಮೇಲೆ ನೀವು ಡೈಪರ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಅವ್ರು ಬೇರೆ ಕಡೆ ಏನಾದ್ರು ಬೇರೆ ಪಾರ್ಟ್ಸಲ್ಲಿ ಏನಾದ್ರು ರ್ಯಾಷಸ್ ಆಗಿತ್ತು ಅಂತ ಹೇಳಿದ್ರೆ, ಸೊ ಅಲ್ಲೂ ಅಷ್ಟೇ ಸೇಮ್ ಹಾಗೇನೆ ಅಪ್ಲೈ ಮಾಡಿ ಡ್ರೈ ಆದಮೇಲೆ ಕ್ಲಾತ್ಸ್ನ ವೇರ್ ಮಾಡಿ. ಇಮಿಡಿಯೇಟ್ ಆಗಿ ಎಲ್ಲ ವೇರ್ ಮಾಡ್ಲಿಕ್ಕೆ ಹೋಗಬೇಡಿ, ಫುಲ್ ಅದೆಲ್ಲದು ಕೂಡ ಡ್ರೈ ಆಗಬೇಕು, ಓಕೆನಾ. ಆ್ಯಂಡ್ ಈ ಒಂದು ಕ್ರೀಮ್ನ ನೀವು ಬೇಬಿ ಡೈಪರ್ ಏನು ಯೂಸ್ ಮಾಡ್ತೀರಲ್ವಾ, ಸೊ ಸಪೋಸ್ ನಿಮ್ಮ ಬೇಬಿಗೆ ರ್ಯಾಷಸ್ ಆಗದೆ ಇದ್ರೂ ಕೂಡ ನೀವು ಈ ಒಂದು ಕ್ರೀಮ್ ಅಪ್ಲೈ ಮಾಡಿದ ನಂತರ ನೀವು ಬೇಬಿಗೆ ಡೈಪರ್ನ ನೀವು ಯೂಸ್ ಮಾಡ್ಬೋದು, ಓಕೆನಾ. ಸೊ ಎವ್ರಿ ಡೇ ಒಂದು ಕ್ರೀಮ್ನ ನೀವು ಯೂಸ್ ಮಾಡೋದ್ರಿಂದ ಇನ್ ಫ್ಯೂಚರ್ಲಿ ಬರ್ದಿರೋ ಹಾಗೆ ಪ್ರೊಟೆಕ್ಷನ್ನ ನೀವು ತಗೋಬೋದು, ಅಂದರೆ ಕೇರ್ ಮಾಡ್ಬೋದು. ಅಥವಾ ಆಲ್ರೆಡಿ ಬಂದಿತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಕ್ಯೂರ್ ಆಗುತ್ತೆ, ಓಕೆನಾ. ಸೊ ಡೈಪರ್ ಯೂಸ್ ಮಾಡ್ತಿದ್ದೀರಾ ನಿಮ್ಮ ಮಕ್ಕಳಿಗೆ ಅಂತ ಹೇಳಿದ್ರೆ, ಸೊ ಮಸ್ಟ್ ಆ್ಯಂಡ್ ಶುಡ್ ನೀವು ಈ ಒಂದು ಕ್ರೀಮ್ನ ನೀವು ಆ ಏರಿಯಾದಲ್ಲಿ ಅಪ್ಲೈ ಮಾಡಿ. ಸೊ ಅವಾಗ ನಿಮಗೆ ತುಂಬಾ ಚೆನ್ನಾಗಿ ಪ್ರೊಟೆಕ್ಷನ್ ಸಿಗುತ್ತೆ, ಮಕ್ಕಳ ಸ್ಕಿನ್ಗೆ ಏನು ಕೂಡ ಡ್ಯಾಮೇಜಸ್ ಆಗೋದಿಲ್ಲ. ಆ್ಯಂಡ್ ತುಂಬ ಜನ ಡೈಪರ್ ಬೇಗ ಚೇಂಜ್ ಮಾಡೋದೇ ಇಲ್ಲ, ಅದು ಒಂದು 6 hours ಅಥವಾ 8 hours ಕೂಡ ಹಾಗೇನೆ ಬಿಟ್ಟಿರ್ತೀರಾ. ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಎವ್ರಿ 4 hours ನೀವು ಡೈಪರ್ನ ಚೇಂಜ್ ಮಾಡ್ತಿರ್ಬೇಕು. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ದೊಡ್ಡವರಾಗಿದ್ದಾರೆ ಅಂತ ಹೇಳಿದ್ರೆ ಡೈಪರ್ನ ಅವಾಯ್ಡ್ ಮಾಡಿ. ಒಂದು 6 month ಬೇಬಿ ವರ್ಗಿದ್ದಾರೆ ಅಂತ ಹೇಳಿದ್ರೆ ನೀವೇನೋ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಅಥವಾ ಬಟ್ಟೆಗಳು, ಕಾಟನ್ ಬಟ್ಟೆಗಳನ್ನೆಲ್ಲದೂ ಕೂಡ ಹಾಕ್ತಾ ಇರ್ತೀರಾ. ಸೊ ಅದೆಲ್ಲರೂ ಫುಲ್ ವೆಟ್ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದನ್ನೆಲ್ಲದೂ ಕೂಡ ಚೇಂಜ್ ಮಾಡ್ತಾ ಇರಿ. ಸೊ ಅವಾಗ ಬೇಬಿ ಸ್ಕಿನ್ಗೆ ಇರ್ತಿ ರ್ಯಾಷಸ್ ಎಲ್ಲದೂ ಕೂಡ ಆಗೋದಿಲ್ಲ. ಸ್ವಲ್ಪ ಅವಾಯ್ಡ್ ಮಾಡಿ ಡೈಪರ್ಸ್ಗಳನ್ನು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್, ಓಕೆನಾ. ಬಟ್ ತುಂಬ ನೀವು ನೀರನ್ನ ಒದ್ದೆ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಅದರಿಂದನೂ ಕೂಡ ಬೇಬಿ ಸ್ಕಿನ್ಗೆ ಡ್ಯಾಮೇಜಸ್ ಆಗ್ತಾ ಇರುತ್ತೆ.
ಸೊ ನೀವು ನಾರ್ಮಲ್ ಒಂದು ಪ್ಯಾಡಲ್ಲೇ ಕೂಡ ನೀವು ಒರೆಸ್ತಾ ಇರಿ, ಓಕೆನಾ. ಸೊ ಈ ಒಂದು ಕ್ರೀಮ್ನ ನೀವು ಈ ರೀತಿಲಿ ಯೂಸ್ ಮಾಡಬೇಕಾಗತ್ತೆ. ಇದು ಡರ್ಮಟಾಲಜಿಕಲ್ ಟೆಸ್ಟೆಡ್ ಆಗಿರೋದ್ರಿಂದ ಏನು ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆ್ಯಂಡ್ ಈ ಒಂದು ಕ್ರೀಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 239 ಅಥವಾ 240 ರುಪೀಸಲ್ಲಿ ಸಿಗುತ್ತೆ. ಎಲ್ಲ ಫಾರ್ಮಸಿ ಶಾಪಲ್ಲೂ ಕೂಡ ಸಿಗುತ್ತೆ ಆ್ಯಂಡ್ ಆಲ್ಸೋ ಮೆಡಿಕಲ್ ಸ್ಟೋರ್ಸಲ್ಲೂ ಕೂಡ ಸಿಗುತ್ತೆ. ನೀವು ಆಫ್ಲೈನಲ್ಲೇ ತಗೋಬಹುದು ಅಥವಾ ಆನ್ಲೈನಲ್ಲಿ ತಗೊಂತೀರಾ ಅಂತ ಹೇಳಿದ್ರೆ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಆ ಮೂಲಕ ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಕೋಬಹುದು, ಓಕೆನಾ. ಆ್ಯಂಡ್ ಈ ಒಂದು ಕ್ರೀಮ್ ಎಲ್ಲ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇಷ್ಟೇ ಸರ್ಟನ್ ಏಜ್ ಅಂತ ಏನೂ ಇಲ್ಲ, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದ್ರಿಂದ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.